ನಂದೇ ಬಂದ್ವು ಟಿಪ್ಪು ಡ್ರಾಪ್ ಸನ್ಸೆಟ್. ಇಲ್ಲಿಂದ ಸನ್ಸೆಟ್ ಈವ್ನಿಂಗ್ ಟೈಮಲ್ಲಿ ಬಂದ್ರೆ ಸನ್ಸೆಟ್ ನ ನೋಡ್ಬೋದು. ಹಾಗೆ ಇಲ್ಲಿ ಟಿಪ್ಪು ಡ್ರಾಪ್ ಅಂತ ಹಾಕೋರೆ, ಅದ್ರ ರೀಸನ್ ಏನಂತ ಗೊತ್ತಿಲ್ಲ. ಇಲ್ಲಿ ಬಂದ್ರೆ ಟಿಪ್ಪು ಡ್ರಾಪ್ ಅಲ್ಲಿ ಸನ್ಸೆಟ್ ನೋಡ್ಬೋದು ನಂದಿ ಹಿಲ್ಸ್ ಅಲ್ಲಿ. ಇದೇ ವ್ಯೂ. ಇಲ್ಲಂದ್ರೆ ಇಲ್ಲಂದ್ರೆ ಸನ್ಸೆಟ್ ವ್ಯೂ ಪಾಯಿಂಟ್. ಇದೇ ಸನ್ಸೆಟ್ ವ್ಯೂ ಪಾಯಿಂಟ್ ಗೈಸ್. ಇದೇ ಜಾಗದಲ್ಲಿ ಸನ್ಸೆಟ್ ನ ನೋಡ್ಬೋದು ಗೈಸ್. ಈ ರೂಟ್ ಅಲ್ಲಿ ಹೋಗ್ತಾ ಇದೀವಿ ನಾವು. ಆಗಲೇ ಟಾಪ್ ವ್ಯೂ ತೋರಿಸಿದ್ದಲ್ಲ, ಅದ್ರ ಸೈಡ್ ಬರುತ್ತೆ, ರೈಟ್ ಸೈಡ್ ಇದೆ ಬ್ರೋ. ಗೈಸ್ ನಂದಿ ಹಿಲ್ಸ್ ಯಾರ್ಯಾರು ಪ್ಲಾನ್ ಮಾಡ್ತಾ ಇದ್ದೀರಾ, ಸಂಡೇ ಬಿಟ್ಟು ಯಾವ್ದಾದ್ರು ದಿನ ಬನ್ನಿ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯ್ತು. ಯಾರ್ಯಾರು ಹೊಸದಾಗಿ ಇನ್ನು ಯಾರ್ಯಾರು ನಂದಿ ಹಿಲ್ಸ್ ನ ನೋಡಿಲ್ಲ, ಈ ವಿಡಿಯೋನ ಕಂಪ್ಲೀಟ್ ನೋಡಿ ಮೂಲೆನೆ ತೋರಿಸ್ತಾ ಇದ್ದೀನಿ. ಹಾಗೆ ನೋಡಿ ಗಾಯ್ಸ್, ಇಲ್ಲಿ ಜನ ಯಾರು ಇಲ್ಲ. ಇದು ಯಾವ ರೈಟ್ ಸೈಡ್ ಇದ್ನಲ್ಲ, ಅಲ್ಲಿಂದ ರೈಟ್ ಸೈಡ್ ಬಂದ್ರೆ ನಂದಿ ಹಿಲ್ಸ್ ಒಳಗಡೆ ಸ್ವಲ್ಪ ಜನರ ಕಾಡ್ ತರ ಫೀಲ್ ಆಗುತ್ತೆ. ನೋಡಿ ಇಲ್ಲೇನೋ ನೇರಳೆ ಇದಾವಂತೆ. ಇಲ್ಲೇ ಇದೆ ಗಿಡದಲ್ಲಿ ನೇರಳೆ. ಯಾರಾದ್ರೂ 7 feet ಇದ್ರೆ ಟ್ರೈ ಮಾಡ್ಬೋದು. ಇದೇ ಮೇಲ್ಗಡೆ ಹೋಗ್ತಾ ಇದೀವಿ ಇವಾಗ. ನೋಡೋಣ ಏನೇನಿದೆ ಏನೇನಿಲ್ಲ. ಆದ್ರೆ ಒಂದು ವಿಷಯ ಇಷ್ಟ ಆಯ್ತು, ಇಲ್ಲಿ ಯಾರು ಜನ ಇಲ್ಲ. ಅಲ್ಲಿ ಜನ ಜಾಸ್ತಿ ಇದ್ರು ಆ ವ್ಯೂ ಪಾಯಿಂಟ್ ಅಲ್ಲಿ. ಸನ್ರೈಸ್ ಆಗುತ್ತಲ್ಲ ಆ ಪಾಯಿಂಟ್ ಅಲ್ಲಿ ಜನ ಜಾಸ್ತಿ ಇದ್ರು. ಪ್ಯಾರಾಗ್ಲೈಡಿಂಗ್ ಇದೆ ನಂದಿ ಹಿಲ್ಸ್ ಅಲ್ಲಿ. ಯಾರಾದ್ರೂ ನಂದಿ ಹಿಲ್ಸ್ ಅಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡ್ಬಂದ್ರೆ ಮಾಡ್ಬೋದು. ಆದ್ರೆ ಈ ಸಲ ಬಂದಿರೋದು ಬರೀ ವ್ಯೂ ನೋಡೋ ಅಷ್ಟೇ. ನೆಕ್ಸ್ಟ್ ಟೈಮ್ ಬಂದ್ರೆ ಪ್ಯಾರಾಗ್ಲೈಡಿಂಗು ಮಾಡೋಣ ಗೈಸ್, ಓಕೆನಾ? ಬ್ರೋ ಬ್ಯಾಗ್ ಇಲ್ಲಿ ನಾನು ಏನ್ ಮಾಡಲ್ಲ ಬಿಡಿ. ನಮ್ ಬ್ಯಾಗ್ ನ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಬಿಟ್ಬಿಟ್ಟಿದೀವಿ. ಸನ್ರೈಸ್ ಪಾಯಿಂಟ್ ಇಲ್ಲ ಅಂತೂ ಇಂತೂ ನಮ್ ಬ್ಯಾಗ್ ಏನೋ ಯಾರು ಎತ್ಕೊಂಡು ಹೋಗ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಫೈನಲಿ ನಂದಿ ಹಿಲ್ಸ್ ನಾನೇನೋ ಜನ ಜಾಸ್ತಿ ಇರೋದು ಬ್ಯಾಗ್ ಹೋಗಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಬ್ಯಾಗ್ ಎಲ್ಲಿತ್ತು ಅಲ್ಲಿದೆ. ಸೇಫ್ಟಿನೂ ಆಗಿದೆ. ಯಾರು ಒಬ್ರು ನಿಮ್ ಬ್ಯಾಗ್ ಅನ್ನ ಮುಟ್ಟೋದಿಲ್ಲ. ಆ ವಿಷಯ ನಂಗೆ ತುಂಬಾನೇ ಇಷ್ಟ ಆಯ್ತು. ನಿಮ್ಗೇನ್ ಅನ್ಸುತ್ತೆ ಹೇಳಿ ಗೈಸ್.